ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಸದನ ವ್ಲಾಗ್ಸ್ ಇನ್ ಕನ್ನಡ. ನಾನು ನಿರ್ಮಲಾ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಡೇ 7 ವೆಯ್ಟ್ ಲಾಸ್ ಚಾಲೆಂಜ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ ಪ್ಲೀಸ್ ಲೈಕ್ ಮಾಡಿ, ಓಕೆನಾ? ಆದಷ್ಟು ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ವೆಯ್ಟ್ ನೋಡ್ತಿರ್ಬೋದು 65.90. ಸಿಕ್ಕಾಪಟ್ಟೆ ಖುಷಿ ಇದೆ. ಫೈನಲಿ 65 ನೋಡಿದೆ. ಇದನ್ನೇ ಮೈಂಟೈನ್ ಮಾಡಬೇಕು. 65 ಅಂದರೆ ಇನ್ನು ಕರೆಕ್ಟಾಗಿ 65 ಬರಬೇಕು. ಹತ್ತತ್ರ ಇನ್ನು 900 ಗ್ರಾಮ್ ಆಗೋಷ್ಟು ಕಡಿಮೆ ಮಾಡ್ಕೋಬೇಕು. ಮಾಡೋಣ, ಲೇಟ್ ಆದರೂ ಪರವಾಗಿಲ್ಲ, ಆಗಲಿ. ನಂತರ ಬಂದು ಇನ್ನು ಅಡುಗೆ ಬೆಳಗ್ಗೆ ಬಟಾಣಿ ಮತ್ತು ಆಲೂಗಡ್ಡೆ ಮತ್ತು ಬದನೆಕಾಯಿ ಹಾಕ್ಬಿಟ್ಟು ಮಸಾಲೆ ಇಟ್ಬಿಟ್ಟು ಸಾಂಬಾರು ಮಾಡಿದ್ದೆ. ಸಕ್ಕತ್ತಾಗಿ ಬಂದಿತ್ತು. ಬಟ್ ಬಟಾಣಿ ಬೆಂದಿರಲಿಲ್ಲ. ಅದು ಒಣಗಿರೋ ಬಟಾಣಿ ನೆನೆಸ್ಬಿಟ್ಟು ಮಾಡಿದ್ದಿದ್ದು. ಸಾಂಬಾರು ಚೆನ್ನಾಗಿತ್ತು, ಬಟ್ ಬಟಾಣಿ ಬೆಂದಿರಲಿಲ್ಲ. ಇನ್ನು ಮಕ್ಳಿಗೂ ಸಹ ಅದೇ ಬಾಕ್ಸ್ಗೆ ಹಾಕಿ ಕಟ್ ಕಳಿಸ್ನಪ್ಪ. ಅನ್ನ ಮತ್ತು ಸಾಂಬಾರು, ಹಾಗೆ ಪಾಯಸ ಮಾಡಿದ್ದೆ. ಯಾಕೋ ತಿನ್ನಬೇಕು ಅನ್ನೋ ಥರ ಅನಿಸ್ತಾ ಇತ್ತು ನನಗೆ. ಸರಿ, ಮಕ್ಳಿಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಬೆಲ್ಲ ಹಾಕಿಬಿಟ್ಟು ಶಾವಿಗೆ ಪಾಯಸ ಮಾಡಿದ್ದೆ. ಸಕ್ಕತ್ತಾಗಿ ಬಂದಿತ್ತು. ನಂತರ ಬಂದು ಮಕ್ಕಳೆಲ್ಲ ಹೊರಟ್ರಲ್ವ. ಸೊ ಇವಾಗ ನನ್ನ ಒಂದು ಕೆಲಸಕ್ಕೆ ನಾನು ಜಾಯಿನ್ ಆಗಬೇಕು, ಮುದ್ದೆ ಮಾಡಬೇಕು. ಸೊ ಇವಾಗ ನನ್ನ ಒಂದು ಲಂಚ್ ನೋಡ್ತಿರ್ಬೋದು, ಮುದ್ದೆ ಮತ್ತು ಬಟಾಣಿ ಸಾಂಬಾರು ಇಷ್ಟು ತೊಗೊಂಡಿದ್ದೀನಿ. ಫ್ರೂಟ್ಸ್ ಎಲ್ಲ ಏನೂ ತೊಗೊಂಡಿಲ್ಲ. ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಒಂಚೂರು ಪಾತ್ರೆ ಇದೆ ಇಲ್ಲಿ, ಬಾಣಲೆ ಒಂದು ತಟ್ಟೆ ಇದೆ, ವಾಶ್ ಮಾಡಬೇಕು. ಸೊ ಏನೋ ಅಡುಗೆ ಮಾಡಿದ ತಕ್ಷಣ ಎಲ್ಲ ಆಗಿದ್ದಾಗಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇಲ್ಲಾಂದರೆ ಚಿಕ್ಕ ನೊಣಗಳು, ಈ ಏನೋ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನೊಣ ಜಾಸ್ತಿ ಬರುತ್ತೆ. ಆಮೇಲೆ ಇದು ಏನದು ಏನಾದರೂ ಪಾತ್ರೆಗಳೇನಾದರೂ ತೊಳೆಯೋವು ಸ್ಟಾಕ್ ಇರೋವಂದರೆ ಚಿಕ್ಕ ನೊಣಗಳು. ಮತ್ತು ಇದು ಹೇಳ್ತೀವಿ ನೋಡಿ, ಚಿಕ್ಕದಾಗಿ ಬರುತ್ತೆ. ದೋಮೆ ಇಲ್ಲ ಏನೋ ಅಂತೀವಿ ನಮ್ಮ ಕಡೆ ಎಲ್ಲ ತಿರುಗೋದು ದೋಮೆ ಅಂತೀವಿ, ದೋಮಲು ಅಂತೀವಿ. ಸೊ ಹಾಗೆ ಕೆಲಸ ಎಲ್ಲ ಮುಗೀತಪ್ಪ. ಊಟ ಎಲ್ಲ ಮಾಡಿ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸಿದಾಯಿತು. ಹಾಗೆ ಬಟಾಣಿ ಹಾಕಿ ಸಾಂಬಾರು ಮಾಡಿದ್ದೆ. ಅದು ಸಾಯಂಕಾಲಕ್ಕಾಗಲ್ಲ, ಮತ್ತು ಸಾಯಂಕಾಲ ಮಾಡಬೇಕು. ಏನು ಮಾಡಬೇಕು ಗೊತ್ತಿಲ್ಲ. ಮಕ್ಕಳಿಗೆ ಅನ್ನ ಸಾಂಬಾರೇ ಕಟ್ ಕಳಿಸಿದ್ದೀನಿ ಇವತ್ತು. ಆಮೇಲೆ ಏನಪ್ಪ ಅಂದರೆ, ಯಾರೋ ಒಬ್ರು ಕೇಳ್ತಿದ್ರಕ್ಕ, ನಿಮ್ಮ ಒಂದು ಮಾಂಗಲ್ ಚೈನ್ ಡಿಸೈನ್ ತೋರಿಸಿ ಅಕ್ಕ ಅಂತ ಹೇಳಿ. ಸೊ ನಾನು ಯಾವಾಗಲೂ ತೋರಿಸಿರಲಿಲ್ಲ, ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಆ ಥರ ಹೇಳ್ಕೊಳೋ ಅಷ್ಟು ದೊಡ್ಡದೇನೂ ಅಲ್ಲ, ಸುಮಾರಾಗಿದೆ. ತೋರಿಸ್ತೀನಿ ರೀ, ಒಂದು ನಿಮಿಷ. ಇಲ್ಲಿ ಆ್ಯಕ್ಚುಲಿ ಇದು ನಾನು ಮಾಡಿಸಿದ್ದೆಲ್ಲ ತೊಗೊಂಡಿರೋವಂಥದ್ದು. ಹಂಗೆ ನಂದು ಹಳೇದೊಂದಿತ್ತು, ಈ ಟೈರ್ ಡಿಸೈನ್ ಅಂತ ಹೇಳ್ತಾರೆ. ಸೊ ಆ ಥರ ಡಿಸೈನಲ್ಲಿ ಇದ್ದಿದ್ದು. ಅದು ಸ್ವಲ್ಪ ಈ ಥರ ಕೊಂಡಿ ಹತ್ರ ಎಲ್ಲನೂ ಬೇಗ ಹಾಳಾಗೋಯ್ತು ಅದು. ಸೊ ಅದನ್ನು ಹಾಕಿಬಿಟ್ಟು ಇದು ತೊಗೊಂಡಿರೋವಂಥದ್ದು. ಯಾವಾಗ ಅಂದರೆ ಈ ಕೊರೋನಾ ಆದಮೇಲೆ ನಾನು ಅಂದ್ಕೊಳ್ತೀನಿ, ಕೊರೋನಾ ಎಲ್ಲ ಬಂದು ಹೋಯಿತು, ಆಮೇಲೆ ತೊಗೊಂಡಿರೋವಂಥದ್ದು. ಡಿಸೈನ್ ನೋಡಿ ಈ ರೀತಿ ಇದೆ. ಇಲ್ಲಿ ಇದು ತಾಳಿ ಬಂದು ಇದರಲ್ಲಿ ಹಾಕ್ಕೊಂಡಿದ್ದೀನಿ, ಕರಿಮಣಿಯಲ್ಲಿ. ನಾನು ಹಾಕೋದಿಲ್ಲಪ್ಪ, ಯಾವಾಗೋ ಒಂದೊಂದು ಸತಿ ಹಾಕೋದು. ನನಗೆ ಇಷ್ಟನೂ ಇಲ್ಲ ಹಾಕ್ಕೊಳ್ಳೋದಕ್ಕೆ, ಯಾಕೆಂದರೆ ಅಂಗಡಿ ಹತ್ರ ಮನೆಗೆ ಓಡಾಡ್ತಾ ಇರ್ತೀನಿ ಅಲ್ವಾ, ಸುಮ್ಮನೆ ಯಾಕೆ. ಆಮೇಲೆ ಯಾರಾದರೂ ಕೈಯಾಗಿ ಕಿತ್ಕೊಂಡ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ನಾನು ಹಾಕ್ಕೊಳೋದಿಲ್ಲ. ಎಲ್ಲಾದರೂ ಹೋದಾಗ ಮಾತ್ರ ಹಾಕ್ಕೊಳ್ತೀನಿ ಅಷ್ಟೇ. ಈ ಥರ ಇದೆ ಡಿಸೈನ್, ಕಾಣಿಸ್ತಿದೆಯಾ? ತೋರಿಸ್ತೀನಿ, ಹಾಕ್ಕೊಳ್ಳೋ. ಇಷ್ಟಕ್ಕೆ ಬರೋದು, ಇಷ್ಟಿಲ್ಲ, ಅಷ್ಟು ಉದ್ದ ಇಲ್ಲ. ಉದ್ದ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಮಾಡಿಸ್ತೀನೋ ಏನೋ ಗೊತ್ತಿಲ್ಲ. ಇಷ್ಟು ಇಲ್ಲಿ ಈ ಥರ ಇದೆ ಡಿಸೈನು, ಕಾಣಿಸ್ತಾ ಇದೆಯಾ? ಇದು ಎಷ್ಟು 32 ಗ್ರಾಮ್ ಏನೋ ಇದೆಯಪ್ಪ.
32 ಗ್ರಾಮ್. ಇದು ಸರಿ ಹೇಗೆ ಕಾಣಿಸ್ತಾ ಇದೆ. ಯಾವಾಗಾದರೂ ಒಂದೊಂದ್ಸತಿ ಹಾಕ್ಕೊಳ್ತೀನಿ, ಯಾವಾಗಲೂ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ ನನಗೇನಿದ್ರು ಇದೇ ಇಷ್ಟ. ಯಾವುದು ಇದು ನೋಡಿ, ಇದ್ರ ಜೊತೆಗೆ ಇದೆಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ. ಬರೀ ಅದೇ ಇದ್ದರೆ ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ. ಇದನ್ನು ಹಾಕ್ಕೊಳ್ತೀನಿ. ಇದೇ ಬೆಸ್ಟು, ಧೈರ್ಯವಾಗಿ ಓಡಾಡ್ಬೋದು. ಏನೋ ಕರಿಮಣಿ ಹಾಕ್ಕೊಂಡ್ರೆ ಎಲ್ಲಿ ಬೇಕಾದರೂ ಧೈರ್ಯವಾಗಿ ಓಡಾಡ್ಬೋದು. ಬಟ್ ಇದು ಹಾಕ್ಕೊಂಬಿಟ್ಟಿದ್ದೀನಿ ಅಂದರೆ ಭಯದಿಂದ ಓಡಾಡಬೇಕು. 32 ಗ್ರಾಮ್ ಇದೆ ಇದು. ಚೆನ್ನಾಗಿ ಡಿಸೈನ್ ನೋಡಿ, ಚೆನ್ನಾಗಿ ಕಾಣಿಸ್ತಿದೆಯಾ? ಈ ಥರ ಡಿಸೈನ್. ಹಾಗೆ ಸುಮಾರು ದಿನದಿಂದ ಒಬ್ಬರು ಕಮೆಂಟ್ ಮಾಡ್ತಾನೆ ಇದ್ದರು, ಅಕ್ಕ ನಿಮ್ಮ ಒಂದು ಜ್ಯುವೆಲರಿ ಕಲೆಕ್ಷನ್ಸ್ ತೋರಿಸಿ ಅಂತ ಹೇಳಿ. ತೋರಿಸ್ತೀನಿ, ಬಟ್ ಯಾವಾಗಾದರೂ ಒಂದೊಂದು ತೋರಿಸ್ತೀನಿ ಅಪ್ಪ, ಓಕೆನಾ? ಸೊ ಒಂದೇ ಸತಿ ಎಲ್ಲ ತೋರಿಸೋದಿಲ್ಲ, ಯಾವಾಗಾದರೂ ಒಂದೊಂದು ತೋರಿಸ್ತೀನಿ, ಓಕೆ? ಸೊ ಇನ್ನು ನನಗೆ ಆ ಥರ ಎಲ್ಲ ಇಷ್ಟನೇ ಆಗೋದಿಲ್ಲ, ಏನೋ ಎಕ್ಸಿಬಿಷನ್ ಮಾಡೋದಕ್ಕೆ ನನಗೆ ಆ ಥರ ಎಲ್ಲ ಇಷ್ಟನೇ ಆಗೋದಿಲ್ಲ. ಯಾವಾಗಾದರೂ ಒಂದೊಂದು ಖಂಡಿತ ತೋರಿಸ್ತೀನಿ. ಆನಂತರ ಬಂದು ಈವ್ನಿಂಗು ನನ್ನ ಹಸ್ಬೆಂಡು ಮಕ್ಕಳು ಬರೋಷ್ಟೊತ್ತಿಗೆ ಸ್ವಲ್ಪ ಫ್ರೈಡ್ ರೈಸ್ ಮಾಡು, ಎಗ್ ಫ್ರೈಡ್ ರೈಸು ಅಂತ ಹೇಳಿದ್ರು. ಸೊ ಅದನ್ನು ಮಾಡ್ತಾಯಿದ್ದೀನಿ. ಸಕ್ಕತ್ತಾಗಿ ಬಂದಿತ್ತು, ಬಟ್ ಯಾರೂ ತಿಂದೇ ಇಲ್ಲಪ್ಪ. ಏನಾಯಿತು ಅಂದರೆ ನನ್ನ ತಮ್ಮ ಬಂದಿದ್ದ, ಸೊ ಊರಿಂದ ತಮ್ಮ ಬಂದಿದ್ದ, ಅವನು ಒಂದಷ್ಟು ತಿಂಡಿ ಎಲ್ಲ ತೊಗೊಂಬಂದಿದ್ದ. ಸೊ ಅದನ್ನು ತಿನ್ಕೊಂಬಿಟ್ರು ಎಲ್ಲ. ನಾನು ಇದು ಮಾಡ್ತಿದ್ದಂಗೆ ಅವ್ನು ಬಂದ, ತಿಂಡಿ ತೊಗೊಂಬಂದಲ್ವ, ಸೊ ಅದನ್ನು ನೋಡಿದ್ರು, ಅದನ್ನು ತಿನ್ಕೊಂಡ್ರು. ಈ ಫ್ರೈಡ್ ರೈಸು ಯಾರೂ ಮುಟ್ಟಲೇ ಇಲ್ಲ. ಸುಮ್ಮನೆ ವೇಸ್ಟ್ ಆಯಿತೇನೋ ಅನ್ನೋ ಥರ ಅನ್ನಿಸ್ತು. ಸಕ್ಕತ್ತಾಗಿ ಬಂದಿತ್ತು ಇವತ್ತು ಮಾತ್ರ. ಆದರೂ ಮತ್ತೆ ಈವ್ನಿಂಗ್ ಅದೇ ಇಟ್ಟಿದ್ದೆ, ರೈಸ್ ಏನು ಮಾಡಲಿಲ್ಲ, ಇದನ್ನೇ ತಿನ್ಕೊಂಡ್ರು. ಸೊ ನೋಡಿ, ನನ್ನ ತಮ್ಮ ಅದು ಇದು ಊರಿಗೆ ಬಂದಿದ್ದೇನೆಂದರೆ ಒಂದು ಕವರ್ ತುಂಬ ತೊಗೊಂಬರ್ತಾನೆ ತಿಂಡಿ. ಸೊ ಬಂದು ಹೊರಟ. ಅವ್ನು ಬಂದಿದ್ದಾನೆಂದರೆ ನನ್ನ ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಖುಷಿ. ಯಾಕಂದರೆ ಅದೊಂದು ಇದೊಂದು ತೊಗೊಂಬರ್ತಾನಲ್ವಾ. ಪುಟ್ಟಮ್ಮ ಅಂತ ಕರೆಯೋದು, ಪ್ರಶಾಂತ್ ಅಂತ ಹೇಳಿ ನನ್ನ ತಮ್ಮನ ಹೆಸರು. ಪುಟ್ಟ ಅಂತಲೇ ಕರೆಯೋದು. ಸೊ ಮೇಡಮ್, ನಿಮ್ಗೆ ಇವೆಲ್ಲ ನೋಡ್ತಿದ್ರೆ ತಿನ್ನಬೇಕು ಅಂತ ಅನಿಸಲ್ವಾ ಅಂತ ಕೇಳ್ಬೋದು. ಖಂಡಿತ ನನಗೂ ಅನಿಸುತ್ತೆ, ನನಗೂ ಮನಸ್ಸಿದೆಯಲ್ಲಪ್ಪ. ಸುಮ್ಮನೆ ಅಲ್ಪ ಸ್ವಲ್ಪ ಎತ್ಕೊಂಡು ಬಾಯಲ್ಲಿ ಹಾಕ್ಕೊಂಡು ಸುಮ್ಮನೆ ಆಗೋಗ್ಬಿಡ್ತೀನಿ ಅಷ್ಟೇ. ಏನೋ ಈವ್ನಿಂಗ್ ಬಂದು ಬೆಳಗ್ಗೆ ಮುದ್ದೆ ತಗೊಂಡಿದ್ನಲ್ವ, ಸೊ ಈವ್ನಿಂಗ್ ಲೈಟಾಗಿರಲಿ ಅಂತ ಹೇಳಿ ಒಂದು ಆಮ್ಲೆಟ್ ಮಾಡ್ಕೊಂಡಿದ್ದೆ. 2 ಆಮ್ಲೆಟು, 2 ಮೊಟ್ಟೆ 1 ಆಮ್ಲೆಟ್ ಮಾಡ್ಕೊಂಡಿದ್ದೆ. ಸೊ ಇದಾಗಿತ್ತಪ್ಪ ಇವತ್ತಿನ ಒಂದು ಸಿಂಪಲ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಖಂಡಿತವಾಗ್ಲೂ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಮೃದ್ಧಿ ಸದನ ವ್ಲಾಗ್ಸ್ ಕನ್ನಡ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.